ಗೈಸ್, ಸೊ ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ನಿಮಗೆ ತಮ್ಮನೇಲಿ ನೋಡಿಬಿಟ್ಟೆ ಗೊತ್ತಾಗಿರುತ್ತೆ ಅನಿಸುತ್ತೆ ಸೊ ದ ವಿಡಿಯೋ ಇಸ್ ಏನು ಅಂತ. ಸೊ ಇವತ್ತು ಆ್ಯಕ್ಚುಲಿ ನನ್ನ ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗೀತು ನಮ್ಮದು 2 days ಬಿಫೋರ್. ಸೊ ನಾನು ನನ್ನ ಫ್ರೆಂಡ್ ನಂದೀಶ್, ಆ್ಯಕ್ಚುಲಿ ಅವನ ಫೋನಿಂದನೇ ಮಾಡ್ತಿರೋದು. ಸೊ ಥ್ಯಾಂಕ್ಸ್ ಫಾರ್ ಹಿಮ್. ಸೊ ಇವತ್ತು ನಾವು ನಮ್ಮೂರಿಗೆ ಬಂದಿದ್ದೆ ದಾವಣಗೆರೆ. ಸೊ ಟುಡೇ ಸ್ಯಾಟರ್ಡೇ. ಸೊ ಟುಡೇ ಸ್ಯಾಟರ್ಡೇ ಅಂದ್ರೆ ಏನು? ಸೊ ವಿ ಆರ್ ಪ್ಲ್ಯಾನಿಂಗ್ ಫಾರ್ ವಿಸಿಟ್ ವಂಜನಾದ್ರಿ ಟೆಂಪಲ್. ಫಸ್ಟ್ ಟೈಮ್ ಅದು ನಮ್ಮ ಬಾಸ್ ಆಂಜನೇಯ ನೋಡೋಕ್ಕೆ ಹೋಗ್ತಾಯಿದ್ದೀರಿ. ಸೊ ಇಲ್ಲಿಂದ ಆಲ್ಮೋಸ್ಟ್ 60 kilometers. ಸೊ ನಾನು ಈ ವಿಡಿಯೋದಲ್ಲಿ ಐ ವುಡ್ ಲೈಕ್ ಟು ಕವರ್ ಅಂಜನಾದ್ರಿ ಬೆಟ್ಟ, ಹಂಪಿ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಲೆಟ್ ಸಿ ಯಾವ ಥರ ಇರುತ್ತೆ ಜರ್ನಿ ಏನೋ. ಸೊ ಇವಾಗ ಟೈಮ್ ಬಂದೆ ಆಲ್ಮೋಸ್ಟ್ 6 o'clock. ಸೊ ವಿ ಹ್ಯಾವ್ ಟು ಲೀವ್ ಅರ್ಲಿ ಅಗೈನ್. ಸೊ ಇವಾಗೆ ವಿ ಹ್ಯಾವ್ ರೀಚ್ಡ್ ಅಂಜನಾದ್ರಿ ಬೆಟ್ಟ. ಸೊ ವಿ ಆರ್ ಗೋಯಿಂಗ್. ಇವತ್ತು ಶನಿವಾರ ಅಲ್ವಾ, ಸೊ ಜನ ಫುಲ್ ಇದ್ದಾರೆ, ನೋಡ್ಬೋದು ನೀವು. ಚೆನ್ನಾಗಿದ್ದಾರೆ. ಸೊ ನಿಮ್ಗೆ ಬೇಸಿಕಲಿ ಗೊತ್ತಿರುತ್ತೆ ಅನ್ಸುತ್ತೆ ಅಂಜನಾದ್ರಿ ಬೆಟ್ಟಾಗ ಏನಕ್ಕೆ ಫೇಮಸ್ಸು. ಬಿಕಾಸ್ ಬರ್ತ್ ಪ್ಲೇಸ್ ಆಫ್ ಲಾರ್ಡ್ ಹನುಮಾನ್. ಆ್ಯಂಡ್ ಈವನ್ ಹಂಪಿಗೆ ರಾಮನಿಗೂ ಮತ್ತು ಆಂಜನೇಯಕ್ಕೆ ಏನು ಲಿಂಕು ಅಂದರೆ, ಹಂಪಿಯಲ್ಲಿ ರಾಮ ಬಂದ್ಬಿಟ್ಟು ಆಂಜನೇಯನ ಫಸ್ಟ್ ಮೀಟ್ ಆಗ್ತಾರೆ. ಸೊ ಅದಕ್ಕೆ ಹಂಪಿ ಅಂತ ಹೆಸರು ಇಕ್ಕಿದೆ. ಸ್ಟಾರ್ಟೆಡ್ ಆಲ್ಮೋಸ್ಟ್ ಫುಲ್ ಬಸ್. ಅక్కడ ಲೆಫ್ಟ್ ಸೈಡಾ ರೈಟಾ? ಸೊ ವಿ ವಿಲ್ ಕ್ಲೈಮ್. ಲೆಟ್ಸ್ ಸ್ಟಾಪ್ ದಿಸ್. ಚಾನಲ್ ಅನ್ಸುತ್ತೆ. ಮೀನಷ್ಟು ಚಿಕ್ಕದಿದೆ ನೋಡು. ಎಲ್ಲ ಬಿಟ್ಟಿತಾರ ಅನ್ಸುತ್ತೆ ಅಲ್ಲವಾ? ನೀರು ಹಾಕ್ತಾರೆ ಬರ್ತೀನಿ ಒಳಗಡೆ ಹೋಗೋಣ. ಅಲ್ಲಿ ಫುಟ್ವೇರ್ ಸ್ಟ್ಯಾಂಡ್ ಇದೆ, ಬಿಡೋಣ. ಸುಮಾರು 545 ಮೆಟ್ಲು. ಆ್ಯಂಡ್ ಇದೊಂದೇ ಅಲ್ಲ, ಸುತ್ತಮುತ್ತ ತುಂಗಭದ್ರಾ ಡ್ಯಾಮ್ ಆ್ಯಂಡ್ ಪಕ್ಕದಲ್ಲಿ ಹಂಪಿ ಇದೆ. ಸೊ ಇಟ್ ವಿಲ್ ಬೇಸಿಕಲಿ ಅಟ್ರಾಕ್ಟ್ ಟೂರಿಸ್ಟ್. ಇದೆಯಲ್ವಾ? ಸೊ ಮಸ್ತ್ ಇದೆ. ನೀವೇನಾದರೂ ಅಂಜನಾದ್ರಿ ಬೆಟ್ಟ ನೋಡಿದರೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಮೆಟ್ಲನ್ನು ಹತ್ತಕ್ಕೆ ಟ್ರೈ ಮಾಡಿ, ಸ್ಕಿಪ್ ಮಾಡಬೇಡಿ. ಡೋಂಟ್ ವರಿ ಬಾಸ್. ಆಲ್ಮೋಸ್ಟ್ ವಿ ಆರ್ ದೇರ್ ಅಲ್ವಾ? ಸರಿನಾ? ಎಷ್ಟೊಂದು ಜನ ಸಾಕಾಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗಾಯ್ಸ್, ಇಲ್ಲಿ ಕೋದಿಗಳು ತುಂಬ ಇದೆ. ನಿಮ್ಮ ಎಕ್ವಿಪ್ಮೆಂಟ್ಸ್ ನೀವೇ ಜವಾಬ್ದಾರರು. ಆಂಜನೇಯ ಇದ್ದ ಕಡೆ ಕೋತಿ ಇರಬೇಕಲ್ವಾ? ಆಂಜನೇಯ ಸ್ವಾಮಿ ಅವರ ಸ್ವರೂಪನೇ मंकी घरचे किती फोन लावले
545 ಸ್ಟೆಪ್ಸ್. ಎಷ್ಟು ಕೋಲ್ಡ್ ಇದೆ, ಕೈ ಇಟ್ಬಿಟ್ಟು ನೋಡು. ಇಲ್ಲ ಪ್ಲಾಸ್ಟಿಕ್ ಬಿಸಾಕಿರೋದು ನೋಡು. ಗೈಸ್ ಲೈಫಲ್ಲೂ ಅಷ್ಟೇ, ಹತ್ತೋದು ಈಸಿ, ಐ ಮೀನ್ ಹತ್ತೋದು ಕಷ್ಟ, ಇಳಿಯೋದು ಫುಲ್ ಈಸಿ. ಪ್ಲಾಸ್ಟಿಕ್ ರಿಕ್ವೆಸ್ಟ್ ಮಾಡ್ಕೋ ಜನರಿಗೆ ಹಿಂಗೆಲ್ಲ ಅಟ್ಲೀಸ್ಟ್ ಸಿ ಯಾವ ಥರ ಗಲೀಜು ಮಾಡಿದ್ದಾರೆ ಅಂದರೆ, ಇಲ್ಲೇ ವಾಟರ್ ಬಾಟಲ್ಸ್ ಎಲ್ಲ ಹಾಳು ಮಾಡಿದ್ದಾರೆ. ಬಿಸಿಲು ಎಷ್ಟು ಇದಾಗುತ್ತೆ, ಹಾರ್ಮ್ ಆಗುತ್ತೆ. ಫುಲ್ಲು ನೀನು ಬರುತ್ತಲ್ಲ 17.35 ಬರುತ್ತಲ್ಲ, ಫುಲ್ ಬಿಸಿಲು ಇವತ್ತು. ಆ್ಯಂಡ್ ಇಟ್ಸ್ 10:13. ಇಸ್ ಆಲ್ಮೋಸ್ಟ್ ಎಲ್ಲೂ ಕುತ್ಕೊಂಡಿಲ್ದ ನನಗೆ ಹೋಗೋಕೆ ಟ್ರೈ ಮಾಡಿ. ನಾನು ಇಟ್ ವಿಲ್ ಬಿ ಸಮ್ ವಾಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನನ್ನ ಫ್ರೆಂಡ್ ಆಲ್ರೆಡಿ ಹೋಗ್ಬಿಟ್ನಾ. ಜೈ ಶ್ರೀರಾಮ್. ಹೋಗ್ಬೇಕು. Oh, finally we are reaching, bro. ರಾಮ ಸೇತುವೆ ಬಿಲ್ಡ್ ಮಾಡೋಕ್ಕೆ ಯೂಸ್ ಮಾಡಿರೋ ಕಲ್ಲು. ಸಿ 30 to 45 minutes of hard work, somewhat full satisfaction. Finally we reached. ಒಂದು ಫುಲ್ ಸ್ವೆಟ್. ಇಲ್ಲಿ ಎಷ್ಟೊಂದು ಜನ ಕೋತಿ ಜೊತೆ ಆಟ ಆಡ್ತಾರೆ, ಕೋತಿ ಜೊತೆ ಫೋಟೋ ಹೊಡ್ಸ್ಕೊಳ್ತಾರೆ. ಅಯ್ಯೋ ಒಂದು ಟೆಂಪಲ್ ನೋಡೋಕ್ಕೆ ವಿ ಹ್ಯಾವ್ ಟು ಅಲ್ಲಿಂದ ಕ್ಲೈಮ್ ಮಾಡ್ಕೊಂಡು. ಇಟ್ಸ್ ವರ್ತ್ ಬಿಕಾಸ್ ನಮ್ಮ ಬಾಸ್ ಹುಟ್ಟಿರೋ ಜಾಗ ಅಂತ ಹೇಳ್ಪಟ್ಟಲಾಗುತ್ತದೆ ಇದನ್ನು. ಸೊ ಫುಲ್ ವರ್ತ್. ಕೋತಿಗೆ ನೀರು ಕುಡಿಸ್ತಾ ಇದ್ದಾರೆ. ಹೆಂಗೆ ಕುಡಿತಾ ಇದೆ. ಹೋಪ್ ಈ ವಿಡಿಯೋದಲ್ಲಿರೋ ಕಾಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಟು ವಾಚ್.